ನಮಸ್ಕಾರ ವೀಕ್ಷಕರೇ, ವಿವ ನ್ಯೂಸ್ಗೆ ಸ್ವಾಗತ. ಇದು ಸುದ್ದಿಗಳ ಡಬ್ಬಿ. 15ನೇ ಭಾರತೀಯ ಅಂಗಾಂಗ ದಾನ ದಿನಾಚರಣೆಯನ್ನ ಉದ್ದೇಶಿಸಿ ಕೇಂದ್ರ ಆರೋಗ್ಯ ಸಚಿವ ಜೆಪಿ ನಡ್ಡಾ ಮಾತನಾಡಿದರು. ಅಂಗಾಂಗ ದಾನವು ಮಾನವೀಯತೆಯ ಅತ್ಯಂತ ಉದಾತ್ತ ಕಾರ್ಯಗಳಲ್ಲಿ ಒಂದಾಗಿದೆ. ವೈದ್ಯಕೀಯ ವಿಜ್ಞಾನವು ಅದ್ಭುತ ಪ್ರಗತಿ ಸಾಧಿಸಿರುವ ಜಗತ್ತಿನಲ್ಲಿ ಅಂಗಾಂಗದ ಕೊಡುಗೆಯು ಬೇರೆಯವರಿಗೆ ನೀಡಬಹುದಾದ ಅತ್ಯಂತ ಆಳವಾದ ಕೊಡುಗೆಗಳಲ್ಲಿ ಒಂದಾಗಿದೆ ಎಂದು ಹೇಳಿದರು. 2023ರಲ್ಲಿ ಆಧಾರ್ ಆಧಾರಿತ ನೋಟೋ ಇಂಡಿಯಾ ಆನ್ಲೈನ್ ಪ್ಲೆಡ್ಜ್ ವೆಬ್ಸೈಟ್ ಪ್ರಾರಂಭವಾದಾಗಿನಿಂದ 3.30 ಲಕ್ಷಕ್ಕೂ ಹೆಚ್ಚು ನಾಗರಿಕರು ತಮ್ಮ ಅಂಗಾಂಗಗಳನ್ನು ದಾನ ಮಾಡಲು ಪ್ರತಿಜ್ಞೆಯನ್ನ ಮಾಡಿದ್ದಾರೆ. ಇದು ಸಾರ್ವಜನಿಕ ಭಾಗವಹಿಸುವಿಕೆಯಲ್ಲಿ ಐತಿಹಾಸಿಕ ಕ್ಷಣವನ್ನು ಗುರುತಿಸುತ್ತದೆ. ಭಾರತವು 2024ರಲ್ಲಿ 18,900ಕ್ಕೂ ಹೆಚ್ಚು ಅಂಗಾಂಗ ಕಸಿಗಳನ್ನು ಮಾಡುವ ಮೂಲಕ ಗಮನಾರ್ಹ ಮೈಲಿಗಲ್ಲನ್ನು ಸಾಧಿಸಿದೆ. ಇದು ಒಂದೇ ವರ್ಷದಲ್ಲಿ ದಾಖಲಾದ ಅತ್ಯಧಿಕ. 2013ರಲ್ಲಿ 5,000ಕ್ಕಿಂತ ಕಡಿಮೆ ಕಸಿಗಳಿಂದ ಗಮನಾರ್ಹ ಜಿಗಿತವಾಗಿದೆ. ನಮ್ಮ ಅತ್ಯಾಧುನಿಕ ಶಸ್ತ್ರಚಿಕಿತ್ಸಾ ಸಾಮರ್ಥ್ಯಗಳನ್ನು ಮತ್ತು ನಮ್ಮ ವೈದ್ಯಕೀಯ ವೃತ್ತಿಪರ ಅಚಲ ಸಮರ್ಪಣೆಯನ್ನು ಪ್ರದರ್ಶಿಸುವ ಕೈ ಕಸಿಗಳಲ್ಲಿ ಭಾರತವು ವಿಶ್ವದಲ್ಲೇ ಮುಂಚೂಣಿಯಲ್ಲಿದೆ. ಅಂಗಾಂಗ ಕಸಿಗಳ ಒಟ್ಟು ಸಂಖ್ಯೆಯಲ್ಲಿ ಭಾರತವು ಜಾಗತಿಕವಾಗಿ 3ನೇ ಸ್ಥಾನದಲ್ಲಿದೆ. ಯುನೈಟೆಡ್ ಸ್ಟೇಟ್ಸ್ ಆಫ್ ಅಮೆರಿಕ ಮತ್ತು ಚೀನಾ ನಂತರ ಮಾತ್ರ. ಈ ಸಂದರ್ಭದಲ್ಲಿ ಮೃತ ದಾನಿಗಳು, ಸ್ವೀಕರಿಸುವವರು ಮತ್ತು ಇತರ ಪಾಲುದಾರರ ಕುಟುಂಬ ಸದಸ್ಯರನ್ನು ಸನ್ಮಾನಿಸಲಾಯಿತು. ನೋಟೋನ ವಾರ್ಷಿಕ ವರದಿ, ಈ ಸುದ್ದಿಪತ್ರ ಮತ್ತು ಅಂಗಾಂಗ ದಾನ ಜಾಗೃತಿ, ಅಂಗಾಂಗ ಕುರಿತು 3 ಜಾಗೃತಿ ಕಿರುಪುಸ್ತಕಗಳು, ಆಯುರ್ವೇದ ಮತ್ತು ಯೋಗದ ಮೂಲಕ ಆರೋಗ್ಯ ಮತ್ತು ರಾಜ್ಯಗಳಿಂದ ಅತ್ಯುತ್ತಮ ಅಭ್ಯಾಸಗಳನ್ನು ಈ ಕಾರ್ಯಕ್ರಮದ ಸಂದರ್ಭದಲ್ಲಿ ಬಿಡುಗಡೆಯನ್ನ ಮಾಡಲಾಯಿತು. ವಿವ ನ್ಯೂಸ್ ಕನ್ನಡ.